ನಾನು ಎಲ್ಲರ ಮುಖಾಂತರ ಇವತ್ತು ಧರ್ಮಗುರುಗಳು ಇದ್ದಾರೆ, ಎಲ್ಲರೂ ಇದ್ದಾರೆ. ಇನ್ ಮುಂದೆ ಮೈಸೂರು ನಗರದಲ್ಲಿ ಒಂದ್ ಪಾರ್ಕ್ ಅಲ್ಲಿ ಯಾರಾದ್ರೂ ಮಾರಾಟ ಮಾಡೋನ್ ಬೇರೆಯವ್ರು ನಮ್ಗೆ ಗೊತ್ತಿಲ್ಲ ಸೇವಿಸ್ತಾ ಇದಾರೆ ಅಂತ ಹೇಳಿದ್ರೆ ನಾವು ಇದೇ ಮಕ್ಕಳ ಜೊತೆ ನಾವು ಅವ್ರ ಮನೆಗೆ ಹೋಗಲ್ಲ, ಅವ್ರ ವ್ಯಕ್ತಿ ಹತ್ರ ಹೋಗಲ್ಲ, ನಾವೆಲ್ಲ ಬಂದು ನಿಮ್ ಪೊಲೀಸ್ ಠಾಣೆ ಹತ್ರ ಧರಣಿ ಕುತ್ಕೋತೀವಿ ನಾವು. ಯಾಕಂದ್ರೆ ಇವತ್ತು ನಡೆದಿರೋ ಕೆಲಸಗಳು ನಾವು ನೋಡಿದಾಗ ಒಂದು ಫ್ಯಾಕ್ಟ್ರಿನಲ್ಲಿ ಸಿಕ್ಕಿದೆ ಅಂದಾದ್ಮೇಲೆ ನಮ್ಮ ಲೋಪದೋಷ ಎಷ್ಟಿದೆ, ಯಾವ ಮಟ್ಟದಲ್ಲಿ ನಮ್ಮ ಸಿಬ್ಬಂದಿಗಳು ವರ್ಕ್ ಮಾಡೋರು ಅಂತ ಕಾಣಿಸ್ತಾ ಇದೆ. ಇಡೀ ದೇಶ ನೋಡ್ತಾ ಇದೆ. ನಮ್ಮ ಕಡೆ 390 ಕೋಟಿ ರೂಪಾಯಿ ಪದಾರ್ಥಗಳು ಮೈಸೂರು ನಗರಕ್ಕೆ ಸಿಕ್ಕಿದೆ ಅಂದಾಗ ಈ ಕೆಲಸ ಇವತ್ತೇನ್ ಆಗ್ತಾ ಇದೆ 20 ದಿವಸದಿಂದ ನಮ್ಮ ಪ್ರಶ್ನೆ ನಿಮ್ಗಳಿಗೆ ನೇರ ಏನಂದ್ರೆ ಈ ಕೆಲಸ ಮೊದ್ಲು ಯಾಕೆ ಆಗಿಲ್ಲ ಅಂತ. ಈ ಕೆಲಸ 1 ವರ್ಷದಿಂದ ಅದು ಆಗಿರ್ಲಿ. ಈ ಪದಾರ್ಥ ನಾನು ಓಪನ್ ಆಗಿ ಹೇಳ್ತಾ ಇದೀನಿ, ನಾವು ಬೇಜಾರಿಂದ ಹೇಳ್ತಾ ಇರೋದು ನಮ್ಗೆ ನೋವಾಗ್ತಾ ಇದೆ. ನಮ್ಮ ಮಕ್ಕಳು ಹಾಳಾಗೋರು ಇಲ್ಲಿ. ಇದು ಮಕ್ಕಳು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೂ ಇದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ನಾನು. ಈ ಕೆಲಸ ಈ ರೀತಿ ಓಪನ್ ಆಗಿ ಪ್ರತಿ ಪಾರ್ಕ್ ಅಲ್ಲಿ ನಾವು ಹೋದಾಗ 4-5 ಮಕ್ಕಳು ಸಿಗ್ತಾ ಇದ್ರು. अस्सलामु अलैकुम, मैं अफसर मैसूरी। नाजरीन इकराम, आज हमारे मैसूर शहर में नशे की लत को खत्म करने के लिए एक रैली जो जाकिर हुसैन सर्कल, जिसे मिशन हॉस्पिटल सर्कल भी कहा जाता है, वहां से निकलकर चर्च सर्कल तक आई, जिसमें बहुत सारे स्टूडेंट्स ने हिस्सा लिया और साथ ही साथ उलमा इकराम और अमायदीन शहर मौजूद रहे। और सबसे बड़ी बात यह कि खुद पुलिस महकमा बड़ी तादाद में शिरकत की। बहुत से जिम्मेदारों ने अपने अपने ख्यालात का इजहार किया, मगर सबसे बेहतर और दिलचस्प बयान हमारे और आपके कर्नाटका एग्जीबिशन अथॉरिटी चेयरमैन जनाब अय्यूब खान साहब का था, जिन्होंने पूरे जोश, जज्बे और दर्द के साथ ये कहा कि सबसे पहले उन बड़े ड्रग्स माफिया लोगों को कानूनी सजा दें, उनको गिरफ्तार करें, तभी जड़ से इसका खातिमा हो सकता है। और साथ ही साथ जिम्मेदारों के दरमियान ये बात कही कि सब जिम्मेदारों को खबरदार किया कि आगे आने वाले दिनों में अगर किसी भी जगह पर थोड़ा सा भी नशे की अशियां यानी नशा करने की चीजें मिलेंगी तो सबसे पहले सारे के सारे मिलकर पुलिस महकमा के आला अफसरों के दफ्तरों के सामने एहतजाज करेंगे। उस वक्त सब जिम्मेदार हक्का बक्का हो गए। बहुत बड़ी हिम्मत दिखाई है इंसानियत के लिए कर्नाटका एग्जीबिशन अथॉरिटी चेयरमैन जनाब अय्यूब खान साहब ने। तो आइए सुनते हैं इनका ये बयान। ಎಲ್ಲರಿಗೂ ನಮಸ್ಕಾರ. ಈ ವೇದಿಕೆಯಲ್ಲಿ ಉಪಸ್ಥಿತಿರುವ ನಮ್ಮ ಹಿರಿಯ ಧಾರ್ಮಿಕ ಗುರುಗಳೇ, ವಕ್ಫ್ ಬೋರ್ಡ್ ಅಧ್ಯಕ್ಷರೇ, ಈ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಸುಹೇಲ್ ಬೇಗ್ ಅವರೇ, ಅವರ ಜೊತೆಗಾರರೇ, ಇಲ್ಲಿ ಉಪಸ್ಥಿತಿರುವ ಎಲ್ಲ ಪೊಲೀಸ್ ಉನ್ನತ ಅಧಿಕಾರಿಗಳೇ, ಇವತ್ತು ಧಾರ್ಮಿಕ ಗುರುಗಳು, ಮುಖಂಡರುಗಳು ಹಾಗೂ ಶಾಲೆ ಕಾಲೇಜಿನ ಮಕ್ಕಳುಗಳು ಪ್ಲೇ ಕಾರ್ಡ್ಸ್ಗಳನ್ನು ಎತ್ಕೊಂಡು ಬೀದಿಯಲ್ಲಿ ಸುತ್ತಾಡ್ಕೊಂಡು ಬಂದು ಜಮಾಯಿಸಿದ್ದಾರೆ. ಇವರ ಕೂಗಿಷ್ಟೇ, ಡ್ರಗ್ಸ್ ಅನ್ನು ಸೇವಿಸಬೇಡಿ, ಡ್ರಗ್ಸ್ ಇಂದ ದೂರ ಇರಿ, ಡ್ರಗ್ಸ್ ನಮ್ಮೆಲ್ಲರಿಗೂ ಅನಾಹುತ ಆದಂತ ಒಂದು ಪ್ರಾಡಕ್ಟ್ ಅಂತ ಹೇಳಿ ಇವತ್ತು ಗಲ್ಲಿ ಬೀದಿಯಲ್ಲಿ ಎಚ್ಚರಿಕೆಯನ್ನು ಮೂಡಿಸಿ ಬಂದಿಲ್ಲಿ ಸೇರ್ಕೊಂಡಿದ್ದೀವಿ. ಪ್ರೀತಿಯ ಮಕ್ಕಳೇ, ಈ ಡ್ರಗ್ಸ್ ಅನ್ನು ಕೆಲವು ದಿನ ಹಿಂದೆ ಮೈಸೂರು ನಗರದಲ್ಲಿ ಒಂದು ಇದರ ಜಾಲವನ್ನು ಪತ್ತೆ ಆಗಿ ನಮ್ಮೆಲ್ಲರಿಗೂ ಗೊತ್ತಾಗ್ತಾ ಇದೆ ಡ್ರಗ್ಸ್ ಈ ಮಟ್ಟದಲ್ಲಿ ಮೈಸೂರು ನಗರದಲ್ಲಿ ನಡೀತಾ ಇದೆ ಅಂತ. ಆದರೆ ಇದರ ಜವಾಬ್ದಾರಿ ಕೇವಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲ, ಈ ಜವಾಬ್ದಾರಿ ಹೊತ್ಕೋಬೇಕಾಗಿರೋದು ಇಡೀ ಸಮಾಜ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀವಿ. ಇವತ್ತು ನಾವು ಪಾರ್ಕ್ಗಳಲ್ಲಿ ಗಾಂಜಾವನ್ನು ಸೇವಿಸುವ ಸಂದರ್ಭದಲ್ಲಿ
ಇವತ್ತೇನ್ ನಾವು ಸೇರಿದೀವಿ, ನಮ್ಮ ಮುಖಂಡರು, ನಾವು ಧಾರ್ಮಿಕ ಗುರುಗಳು, ಶಾಲೆ ಮಕ್ಕಳು, ಅದೇ ರೀತಿ ನಾವು ಅಲ್ಲಿ ಹೋಗಿ ಆ ಸೇವಿಸ್ತವನ್ನ ಹಿಡ್ಕೊಂಡು ಅವನ್ನ ಬುದ್ಧಿವಾದ ಹೇಳಿ ಅವನ್ ಯಾರು ಮಾರಾಟ ಮಾಡ್ತಾ ಇದ್ದ ಅಲ್ಲಿ ಹೋಗಿ ಅಥವಾ ಬೇರೆ ಕಡೆ ಹೋಗಿ ಗಲಾಟೆ ಮಾಡ್ತಾ ಇದ್ರೆ ಬಹುಶಃ ಇದು ಮೈಸೂರು ನಗರದಲ್ಲಿ ಈ ಮಟ್ಟದಲ್ಲಿ ಬರ್ತಾ ಇರಲಿಲ್ಲ ಅಂತ ನಾನಾದ್ರೂ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇವತ್ತು ತಾವೆಲ್ಲ ಸೇರ್ಕೊಂಡಿದ್ದೀರಾ. ತಾವು ಇಲ್ಲಿ 500,000 ಸಂಖ್ಯೆಯಲ್ಲಿ ಇರ್ಬೋದು. ಆದ್ರೆ ಈ ವಿಚಾರದಲ್ಲಿ ತಾವು ತಮ್ಮ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಪ್ರತಿಯೊಂದು ಮಕ್ಕಳಿಗೆ ಈ ಡ್ರಗ್ಸ್ ವಿಚಾರದಲ್ಲಿ ತಾವು ತಿಳಿಸ್ಬೇಕಾಗ್ತದೆ ಅಂತ ಈ ಪ್ರೀತಿಯ ಮಕ್ಕಳುಗಳನ್ನ ನಾನು ಕೇಳ್ಕೊತಾ ಇದ್ದೀನಿ. ತಾವು ಶಾಲೆಗಳಲ್ಲಿ ಹೋಗಿ, ತನ್ನ ಕ್ಲಾಸ್ಗಳಲ್ಲಿ ಹೋಗಿ, ತನ್ನ ಸ್ನೇಹಿತರುಗಳಿಗೆ ಇದರಿಂದ ಏನ್ ಅನಾಹುತ ಆಗ್ತದೆ, ಈ ಡ್ರಗ್ಸ್ ತಗೊಂಡ್ರೆ ಕೇವಲ ವ್ಯಕ್ತಿಯಲ್ಲ, ಇಡೀ ಮನೇನೆ, ಆ ಸಂಸಾರನೇ ಹಾಳಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಪಡ್ತಾರೆ. ತಮ್ಮ ತಂದೆ ತಾಯಿಗಳು ಕಷ್ಟಪಟ್ಟು ತಮ್ಮನ್ನು ಓದಿಸ್ಬೇಕು, ಈ ದೇಶದ ಒಂದು ಒಳ್ಳೆ ನಾಗರಿಕನ ಮಾಡಬೇಕು ಅಂತ ಹೇಳಿ ಏನೇನೋ ಮಾಡಿ ಅವರು ಶಾಲೆಗಳಿಗೆ, ಕಾಲೇಜುಗಳಿಗೆ ಕಳಿಸ್ತಾರೆ. ಆದ್ರೆ ತಾವು ಯಾವುದೋ ಒಂದು ಆಸೆಯಿಂದ, ಆಮಿಷದಿಂದ ಈ ಇಂಥ ಒಂದು ಡ್ರಗ್ಸ್ಗೆ ತಾವು ವಿಕ್ಟಿಮ್ ಆಗಿ ಇದರ ಸೇವಿಸಕ್ಕೆ ಸ್ಟಾರ್ಟ್ ಮಾಡಿದಾಗ ತಾವು ಯೋಚನೆ ಮಾಡಿ ತಮ್ಮ ತಂದೆ ತಾಯಿಗಳು ಯಾವ ರೀತಿ ಆಗ್ತದೆ, ಅವ್ರ ಜೀವನ ಯಾವ ರೀತಿ ಆಗ್ತದೆ, ಆ ಮನೆನೇ ನರ್ಕತ್ತರ ಆಗ್ಬಿಡ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಇವತ್ತು ಪೊಲೀಸ್ ಇಲಾಖೆಯವರು ಹಿಂದಿನ ಒಂದು 15-20 ದಿವಸದಿಂದ ಮೈಸೂರು ನಗರದಲ್ಲಿ ಡ್ರಗ್ಸ್ ಮತ್ತೆ ಗಾಂಜಾ ಎಲ್ಲರೂ ಆದಷ್ಟು ಜನನ ಬಂಧಿಸಿ ಅವರ ಫೋರ್ಸ್ ಅನ್ನು ಇಂಪ್ಲಿಮೆಂಟ್ ಮಾಡಿ ಈ ಡ್ರಗ್ಸ್ ಅನ್ನು ಬಂದ್ ಮಾಡೋರೆ. ಆದ್ರೆ ಇಲ್ಲಿ ನಮ್ಮ ನಗರದ DCP 1, DCP 2 ಇಬ್ರು ಇಲ್ಲೇ ಇದ್ದಾರೆ. ನಾನು ನಮ್ಮ ಸಮ್ಮುಖದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಈ ಡ್ರಗ್ಸ್ ವಿಚಾರದಲ್ಲಿ ನಾವು 1 ವರ್ಷದ ಹಿಂದೆನೆ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಪೊಲೀಸ್ ಕಮಿಷನರ್ ಆಫೀಸ್ಗೆ ನಾನು, ಧಾರ್ಮಿಕ ಗುರುಗಳು ಎಲ್ಲರೂ ಸೇರ್ಕೊಂಡು ಒಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ವಿ. ಪಾರ್ಕ್ಗಳಲ್ಲಿ ಪ್ರತಿಯೊಂದು ಮಕ್ಕಳ ಕೈಯಲ್ಲಿ ಗಾಂಜಾ, ಅಫೀಮು, MDM ಅನ್ನೋ ಪದಾರ್ಥಗಳು ಸಿಗ್ತಾ ಇದೆ. ಅದೆಲ್ಲಿಂದ ಸಿಗ್ತಾ ಇದೆಯೋ ಏನೋ ಗೊತ್ತಿಲ್ಲ, ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸಿ ಹಿಡಿದು ನಿಲ್ಸಿ ಅಂತ. ಆಗ ಬಹುಶಃ ರಮೇಶ್ ಪೊಲೀಸ್ ಕಮಿಷನರ್ ಇದ್ರು, 1 ತಿಂಗಳು 2 ತಿಂಗಳು ಸ್ವಲ್ಪ ಟೈಟ್ ಮಾಡಿದ್ರು. ಮಾಡಾದ ನಂತರ ತಿರ್ಗಾ ಮಾಮೂಲಿ ಈ ರೀತಿ ನಡೆಯಕ್ ಸ್ಟಾರ್ಟ್ ಆಯ್ತು. ನಾನು ಎಲ್ಲಾರ ಮುಖಾಂತರ ಇವತ್ತು ಧರ್ಮಗುರುಗಳು ಇದ್ದಾರೆ, ಎಲ್ಲರೂ ಇದ್ದಾರೆ. ಇನ್ ಮುಂದೆ ಮೈಸೂರು ನಗರದಲ್ಲಿ ಒಂದು ಪಾರ್ಕ್ ಅಲ್ಲಿ ಯಾರಾದ್ರೂ ಮಾರಾಟ ಮಾಡೋನ್ ಬೇರೆಯವ್ರು ನಮ್ಗೆ ಗೊತ್ತಿಲ್ಲ ಸೇವಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಇದೇ ಮಕ್ಕಳ ಜೊತೆ ನಾವು ಅವ್ರ ಮನೆಗೆ ಹೋಗಲ್ಲ, ಅವ್ರ ವ್ಯಕ್ತಿ ಹತ್ರ ಹೋಗಲ್ಲ, ನಾವೆಲ್ಲ ಬಂದು ನಿಮ್ ಪೊಲೀಸ್ ಠಾಣೆ ಹತ್ರ ಧರಣಿ ಕುತ್ಕೋತೀವಿ ನಾವು. ಯಾಕಂದ್ರೆ ಇವತ್ತು ನಡೆದಿರೋ ಕೆಲಸಗಳು ನಾವು ನೋಡಿದಾಗ ಒಂದು ಫ್ಯಾಕ್ಟ್ರಿನಲ್ಲಿ ಸಿಕ್ಕಿದೆ ಅಂದಾದ್ಮೇಲೆ ನಮ್ಮ ಲೋಪದೋಷ ಎಷ್ಟಿದೆ, ಯಾವ ಮಟ್ಟದಲ್ಲಿ ನಮ್ಮ ಸಿಬ್ಬಂದಿಗಳು ವರ್ಕ್ ಮಾಡೋರು ಅಂತ ಕಾಣಿಸ್ತಾ ಇದೆ. ಇಡೀ ದೇಶ ನೋಡ್ತಾ ಇದೆ. ನಮ್ಮ ಕಡೆ 390 ಕೋಟಿ ರೂಪಾಯಿ ಪದಾರ್ಥಗಳು ಮೈಸೂರು ನಗರಕ್ಕೆ ಸಿಕ್ಕಿದೆ ಅಂದಾಗ ಈ ಕೆಲಸ ಇವತ್ತೇನ್ ಆಗ್ತಾ ಇದೆ 20 ದಿವಸದಿಂದ ನಮ್ಮ ಪ್ರಶ್ನೆ ನಿಮ್ಗಳಿಗೆ ನೇರ ಏನಂದ್ರೆ ಈ ಕೆಲಸ ಮೊದ್ಲು ಯಾಕೆ ಆಗಿಲ್ಲ ಅಂತ. ಈ ಕೆಲಸ 1 ವರ್ಷದಿಂದ ಅದು ಆಗಿರ್ಲಿ. ಈ ಪದಾರ್ಥ ನಾನು ಓಪನ್ ಆಗಿ ಹೇಳ್ತಾ ಇದೀನಿ, ನಾವು ಬೇಜಾರಿಂದ ಹೇಳ್ತಾ ಇರೋದು, ನಮ್ಗೆ ನೋವಾಗ್ತಾ ಇದೆ. ನಮ್ಮ ಮಕ್ಕಳು ಹಾಳಾಗೋರೆ ಇಲ್ಲಿ. ಇದು ಮಕ್ಕಳು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೂ ಇದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ನಾನು. ಈ ಕೆಲಸ ಈ ರೀತಿ ಓಪನ್ ಆಗಿ ಪ್ರತಿ ಪಾರ್ಕ್ ಅಲ್ಲಿ ನಾವು ಹೋದಾಗ 4-5 ಮಕ್ಕಳು ಸಿಗ್ತಾ ಇದ್ರು. ಈ ಗಾಂಜಾ, ಅಫೀಮು ಏನಕ್ಕಾಯ್ತು ಈ ವ್ಯವಸ್ಥೆ? ಇಷ್ಟು ಫ್ರೀ ಆಗಿ ಯಾಕೆ ಸಿಕ್ತು ಮೈಸೂರು ನಗರದಲ್ಲಿ? ಆ MDM ಅಂತ ಪ್ರತಿಯೊಂದು ಹೋಟ್ಲಲ್ಲೂ ಸಿಗ್ತಾ ಇತ್ತು.
ಹೋಟೆಲ್ ಮಾರಾಟ ಮಾಡಿದ್ ನೋಡಿ, ನಂಬರ್ ಸಮೇತ ಹೋಟೆಲ್ ಅಡ್ರೆಸ್ ಸಮೇತ ನಾವು ಪೊಲೀಸ್ ಕಮಿಷನರ್ ಅಟೆಂಡ್ ಕೊಟ್ಟು ಬಂದಿದ್ವಿ. ಗುರುಗಳು ಇಲ್ಲೇ ಇದ್ದಾರೆ. ಜೂನ್ ಅಲ್ಲಿ ಮಾಧ್ಯಮದಲ್ಲೂ ಬಂದಿತ್ತು, ಸ್ಟಾರ್ ಆಫ್ ಮೈಸೂರಲ್ಲಿ ಹೆಡ್ಲೈನ್ಸ್ ಬಂದಿತ್ತು. ಅದಾದ್ರೂ ಕೂಡ ಹೆಚ್ಚಿಸ್ಕೊಳ್ಳದೆ ಮೈಸೂರು ನಗರ ಈ ಸ್ಥಿತಿಗೆ ಬಂದು ನಿಂತಿದೆ. ಇನ್ ಮುಂದೆ ತಾವು ಇದು ಏನಾದ್ರೂ ತಿಳ್ಕೊಳ್ಳಿ, ಇನ್ ಮುಂದೆ ಯಾವುದೇ ಪಾರ್ಕ್ ಅಲ್ಲಾಗ್ಲಿ ಬೇರೆ ಕಡೆ ಆಗ್ಲಿ ಇಂಥದ್ದೊಂದು ಪದಾರ್ಥ ಯಾವ್ದು ಸೇವಿಸ್ಕೊಂಡು ಕೂತವನಂದ್ರೆ ಇಷ್ಟೇ ಶಾಲೆ ಮಕ್ಕಳ ಜೊತೆ ನಾವು ನಿಮ್ಮ ಠಾಣೆ ಮುಂದೆ ಬಂದು ಧರಣಿ ಕೂತ್ಕೋತೀವಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಕ್ ಇಷ್ಟಪಡ್ತಾ ಇದ್ದೀವಿ. ಮಕ್ಕಳೇ, ನಾನೀಗ ಹೇಳ್ತಾ ಇದ್ದೀನಿ, ಈ ಜವಾಬ್ದಾರಿ ಕೇವಲ ಪೊಲೀಸ್ ಅವ್ರದ್ದಲ್ಲ, ನಮ್ದು ಇದೆ ಅಂತ ಹೇಳ್ತಾ ಇದ್ದೀನಿ. ಇದರ ಜೊತೆಯಲ್ಲಿ ಎಲ್ಲಾದ್ರೂ ಇಂಥ ಘಟನೆ ನಡೆದಾಗ ತಾವು ಹೆದರ್ಕೊಳ್ದೆ 10-15 ಜನ ಹೋಗಿ ಆ ಹುಡುಗನ್ನ ನಿಲ್ಸಿ ಹೇಳಿ, ತಿಳುವಳಿಕೆ ಹೇಳಿ, ನಿಮ್ಮ ಇದೇ ರೀತಿಯಲ್ಲಿ ನಿಮ್ಮ ಕಾಲೇಜ್ ಶಾಲೆಗಳಲ್ಲೂ ಕೂಡ ನೀವು ಇದರ ಬಗ್ಗೆ ಎಚ್ಚರಿಕೆ ವಹಿಸಿ ತಿಳುವಳಿಕೆ ಹೇಳಬೇಕು ಅಂತ ಹೇಳ್ತಾ, ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಸುಹೇಲ್ ಬೇಗ್ ಮತ್ತು ಸಂಘಟಕರುಗಳು ಸೇರಿಸಿ ಮಾಡೋರೆ. ಇದು ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಲಿ ಅಂತ ಹೇಳಿ ಮತ್ತೊಮ್ಮೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇನ್ನೇನು 20 ದಿವಸದಿಂದ ಇನ್ನೇನ್ ಕ್ರಮ ವಹಿಸಿದ್ರು ಅದೇ ಕ್ರಮ ಎರಾಡಿಕೇಟ್ ಮಾಡಿದ್ರು. ಯಾವ ಕೆಲಸ ಮಾಡ್ಬೇಕಂದ್ರೆ, ಒಂದ್ ಕಾಲದಲ್ಲಿ ಮೈಸೂರು ನಗರದಲ್ಲಿ ಕಸ್ತೂರಿ ರಂಗನ್ ಅಂತ ಪೊಲೀಸ್ ಕಮಿಷನರ್ ಇದ್ರು, ಉಲ್ಫತ್ ಹುಸೇನ್ ಅಂತ ಅವರು DCP ಇದ್ರು. ಮೈಸೂರು ನಗರದಲ್ಲಿ ರೌಡಿಸಂ ತಲೆ ಎತ್ತಿತ್ತು. ಆ ಕಾಲದಲ್ಲಿ ಅವರು ನಾವು ಎರಾಡಿಕೇಟ್ ಮಾಡ್ತೀವಿ ಅಂತ ಮಾಡಿರೋದು. ಇವತ್ತು ಮೈಸೂರು ಆರಾಮಾಗಿದೆ, ಇವತ್ತು ಲಾ ಅಂಡ್ ಆರ್ಡರ್ ಪೀಸ್ಫುಲ್ ಆಗಿದೆ. ಕಾರಣ ಅವರಿಬ್ರು ಆ ಅಧಿಕಾರಿಗಳು ಆ ಕಾಲದಲ್ಲಿ ಬೀದಿಯಲ್ಲಿ ಹುಡುಕಿ ಹಿಡಿದ್ರು. ಅದೇ ಕೆಲಸ ಈಗ ಡ್ರಗ್ಸ್ ವಿಚಾರದಲ್ಲಿ ತಾವೆಲ್ಲ ಮಾಡಬೇಕು ಅಂತ ಕೇಳ್ಕೊತಾ ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ರೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ.